ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬುಧವಾರ ಮತ್ತು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 3 ಗಂಟೆ ಆಗ್ತಾಯಿದೆ. ಇನ್ನು ಬೆಳಗಿನ ಕೆಲಸಗಳೆಲ್ಲ ಮುಗೀತು. ಮತ್ತು ಈಗ ಸಂಜೆಯಿಂದ ಮತ್ತೆ ನೆಕ್ಸ್ಟು ಕೆಲಸ ಸ್ಟಾರ್ಟು. ಬಿಸಿಲಂತೂ ನಿಜವಾಗ್ಲೂ ಭಯಂಕರ ಬಿಸಿಲಿದೆ ಬಿಡಿ. ಮಳೆನೇ ಇಲ್ಲ, ಮಳೆ ಹೋಯ್ತು. ಗೊತ್ತಿಲ್ಲ, ಇನ್ನು ಬರಗಾಲ ಅಂತ ಇದ್ದರು. ಇನ್ನು ಬರಗಾಲನೇ ಬರುತ್ತೇನೋ ಗೊತ್ತಿಲ್ಲ. ಇವಾಗ ದೊಡ್ಡ ಮಳೆ ಬರಬೇಕು ಹೇಳ್ಬೇಕಂದ್ರೆ ದೊಡ್ಡ ಮಳೆ ಇದ್ದಾವೆ, ಆದರೂ ಕೂಡ ಬರ್ತಾನೇ ಇಲ್ಲ, ಬಂದೂ ಇಲ್ಲ ಸರಿಯಾಗಿ ಕೂಡ. ನಿಜವಾಗ್ಲೂ ಭಯಂಕರ ಬಿಸಿಲು, ಹೇಳೋದಕ್ಕಾಗಲ್ಲ ಬಿಡಿ. ಸುಮ್ಮನೆ ಅಷ್ಟು ಬಿಸಿಲು. ಇಂಥ ಬಿಸಿಲಿಗೆ ಎಂಥ ಮಳೆ ಬರಬೇಕು ಗೊತ್ತಾ? ಆದರೂ ಕೂಡ ಮಳೆನೇ ಬರ್ತಾ ಇಲ್ಲ. ಈ ವರ್ಷವೂ ಏನು ಮಾಡುತ್ತೆ ಏನೋ ಗೊತ್ತಿಲ್ಲ. ಇದು ಇನ್ನು ಆಗೋ ಕಡೆ ಅಂತೂ ಸಖತ್ತು ಆಗಿಬಿಡ್ತು ಮುಂಚೆ. ಇವಾಗಂತೂ ಆಗೋ ಕಡೆ ಅಂತೂ ಆಗ್ತಾನೇ ಇಲ್ಲ. ಹಳ್ಳಿ ಕಡೆ ಅಂತೂ ಇನ್ನು ಮಳೆನೇ ಇಲ್ದಂಗೆ ಆಗ್ಬಿಡ್ತು. ಜೀವನ ಅಂತೂ ತುಂಬ ಕಷ್ಟ ಆಗುತ್ತೆ ಹಿಂಗಾದ್ರಂತೂ. ಇವಾಗ ಬಂದುಬಿಟ್ಟು ಟೈಮ್ ಆಯ್ತು, ಇನ್ನು 3 ಗಂಟೆ. ಸಂಜೆಗೆ ಮತ್ತೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಇನ್ನು ಇವಾಗ ಏನು ಮಾಡಬೇಕನ್ನೋದು ಯೋಚನೆ ಆಗಿದೆ. ಟೊಮೊಟೊ ಖಾಲಿ ಆಗಿದೆ, 2 ಟೊಮೊಟೊ ಇದೆ. ಅದನ್ನು ಒಂದು ಇವಾಗ ಮಾಡಬೇಕು, ಮತ್ತು ಒಂದು ಬೆಳಗ್ಗೆಗೆ ಮಾಡಬೇಕಾಗುತ್ತೆ. ತರಕಾರಿ ಎಲ್ಲ ಜಾಸ್ತಿ ಇದೆ, ಟೊಮೊಟೊ ಮಾತ್ರ ಕಡಿಮೆ ಇದೆ. ಮೊನ್ನೆ ಟೊಮೊಟೊ ಬಾತ್ ಮಾಡಿದ್ನಲ್ವ, ಅದರಲ್ಲಿ ಒಂದು 4 ಏನೋ ಟೊಮೊಟೊ ಎಕ್ಸ್ಟ್ರಾ ಹಾಕ್ಬಿಟ್ನಾ. ಹಂಗಾಗಿ ಇವಾಗ ನನಗೆ ಟೊಮೊಟೊ ಸಾಲ್ಟೇಜ್ ಬರ್ತಾಯಿದೆ. ಇನ್ನು ನಮ್ಮ ಮನೆಯವ್ರಿಗಂತೂ ಹೇಳೋದಕ್ಕಾಗೋದಿಲ್ಲ. ಇನ್ನು ಹೆಂಗಿದ್ರು ನಾನು ನಾಳೆ ಇದಕ್ಕೆ ಹೋಗ್ತೀನಿ, ಚಳ್ಳಕೆರೆಗೆ ಹೋಗ್ತೀನಿ ಸ್ಕ್ಯಾನಿಂಗ್ ಮಾಡಿಸ್ಕೊಬರೋದಕ್ಕೆ. ಹಾಗಾಗಿ ನಾ ಬರ್ಬೇಕಾದ್ರೆ ತರೋಣ ಅಂತ ಹೇಳ್ಬಿಟ್ಟು ಇನ್ನು ಫಿಕ್ಸ್ ಆಗಿದ್ದೀನಿ. ಸದ್ಯಕ್ಕೆ ಅವ್ರಿಗೇನು ಕೇಳಲ್ಲ. ಇರೋದ್ರಲ್ಲೇ ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಟೊಮೊಟೊ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳಿ ಬಜ್ಜಿ ಮಾಡ್ತೀನಿ. ತುಂಬ ದಿನ ಆಯಿತು ಬಜ್ಜಿ ಮಾಡಿಬಿಟ್ಟು. ಹಸಿರುಗಾಯಿ, ಟೊಮೊಟೊ ಹಣ್ಣು ಮತ್ತು ಬದನೆಕಾಯಿ, ಒಂದು ಸ್ವಲ್ಪ ಜೋಳೆಕಾಯಿ ಇದೆ, ಜೋಳೆಕಾಯಿ ಹಾಕ್ಬಿಟ್ಟು ಬೇಯಿಸಿ, ಆಲೂಗೆಡ್ಡೆ ಇದೆ ಬೇಯಿಸ್ಬಿಟ್ಟು ಒಂದು ಸ್ವಲ್ಪ ಕಾಯಿ ತುರಿ ಅದೆಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇನ್ನು ಅದು ಮಾಡಿಬಿಟ್ಟು ಇನ್ನು ಬಜ್ಜಿ ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಬೇಕು ಇವಾಗ. ಇನ್ನು ಅದು ಹಾಗೆ ಸಿಟ್ಟು ಹಾಕ್ಸ್ಕೊಂಡಾಗಿಂದ ಮುದ್ದೆ ಮಿಸ್ ಮಾಡ್ತಾಯಿಲ್ಲ. ಮುದ್ದೆನೇ ಚೆನ್ನಾಗೇ ಬಿಡಿ ಹೇಳ್ಬೇಕಂದ್ರೆ. ಇನ್ನು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ಅದಕ್ಕೆ ಇವಾಗ ನಾನು ಮುದ್ದೆ ಮಾಡಲೇಬೇಕು. ಬೆಳಗ್ಗೆ ಏನು ಟಿಫನ್ ಐಟಮ್ ಮಾಡಿಲ್ಲ, ಡೈರೆಕ್ಟಾಗಿ ಮುದ್ದೆ ಅನ್ನ ಸಾಂಬಾರು ಅಂತಂದರೆ ಸಾಯಂಕಾಲ ಟೈಮ್ ನಾನು ಅನ್ನ ಮಾಡ್ಕೊಳ್ತೀನಿ. ಇಲ್ಲ ಬೆಳಗ್ಗೆ ಏನಾದರೂ ನಾಷ್ಟ ಮಾಡಿದರೆ ಸಾಯಂಕಾಲ ಅಂತೂ ಇನ್ನು ಮುದ್ದೆ ಬೇಕೇ ಬೇಕು. ಈ ಚಿಕ್ಕ ಹುಳ ಕಪ್ಪಗಿರ್ತಾವಲ್ವ, ಆ ಹುಳ ಸುಮ್ಮನೆ ಕಣ್ಣತ್ರನೇ ಬರ್ತಾ ಇರ್ತವೆ, ಯಾವಾಗಲೂ ಕೂಡ ಹಾರಾಡ್ತಾ ಇರ್ತವೆ. ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ಇನ್ನು ಯಾವಾಗಲೂ ಅಷ್ಟೇ ಬರ್ತಾನೆ ಇರ್ತವೆ ಕಣ್ಣು ಮುಂದೆಗೆ. ಹಾಗಾಗಿ ಇನ್ನು ಪಾತ್ರೆ ಎಲ್ಲ ತೊಳೆದಿದ್ದೀನಿ, ಇನ್ನು ಸ್ಟ್ಯಾಂಡಿಗೆ ಜೋಡಿಸಿಲ್ಲ, ಜೋಡಿಸ್ಕೋಬೇಕು. ಕೆಲಸ ಅಂತೂ ಮಸ್ತ್ ಇದೆ. ಬಟ್ಟೆ ಅಂತೂ ಹೇಳೋದಕ್ಕಾಗಲ್ಲ ಬಿಡಿ. ಬಟ್ಟೆ ಅದು ಮೊನ್ನೆ ಭಾನುವಾರ ಎಲ್ಲ ಒಗ್ದಾಕಿದ್ದೆ, ಮತ್ತೆ ಬಟ್ಟೆ ಆಗಿದ್ದಾವೆ. ನಾಳೆ ಎಲ್ಲ ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಬಂದು ಎಲ್ಲ ಕ್ಲಿಯರ್ ಮಾಡ್ಕೊಬಂದು ಆಮೇಲೆ ನೆಕ್ಸ್ಟು ಬಟ್ಟೆ ಕೆಲಸ, ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ. ಅಲ್ಲಿವರೆಗೂ ಸಮಾಧಾನ ಇಲ್ಲ. ಇನ್ನೇನು ಟೈಮ್ ಕೂಡ ಆಯಿತು, ಇಷ್ಟೊತ್ತಿಗೆ ಹೋಗಬೇಕಿತ್ತು, ಹೋಗೋದಕ್ಕಾಗಿರಲಿಲ್ಲ. ಅದಕ್ಕೆ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೋ, ನೋಡೋಣ. ಹೋದ್ರಂತೂ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾಯಿರಿ. ಇನ್ನು ಮಧ್ಯಾಹ್ನ ಆಗಲೇ ಊಟ ಮಾಡಿದ್ದೆ, ಮತ್ತು ಸ್ನಾನ ಮಾಡಿಬಿಟ್ನಲ್ವ, ತಲೆ ಸ್ನಾನ ಬೇರೆ ಮಾಡಿದ್ನ. ಮತ್ತು ಯಾಕೋ ಹೊಟ್ಟೆ ಹಸಿಯ ಥರ ಆಯಿತು. ಇನ್ನು ಏನಾದರೂ ತಿನ್ನೋದಕ್ಕೆ ನೋಡ್ತಾ ಇದ್ದೀನಿ, ತಿನ್ನೋದಕ್ಕೆ ಏನೂ ಇರಲಿಲ್ಲ. ಇನ್ನು ಹಣ್ಣೆಲ್ಲ ಇತ್ತು, ಇನ್ನು ಹಣ್ಣು ಯಾಕೋ ತಿನ್ನೋಕ್ಕೆ ಮನಸ್ಸು ಬರಲಿಲ್ಲ. ಊಟ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಂಗಾಗಿ ನಾನು ಸ್ವಲ್ಪ ಉಪ್ಪಿಟ್ಟು ಉಳಿದಿತ್ತು, ಇನ್ನು ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಬಿಟ್ಟು ನಾನು ಸ್ವಲ್ಪ ಹಂಗೆ ಮಿಕ್ಕಿತ್ತು. ಅದು ಸುಮ್ಮನೆ ಬಿಟ್ಟರೆ ಹಂಗೆ ಮತ್ತು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಮೊಸರಿತ್ತು, ಇನ್ನು ಮೊಸರು ಹಾಕ್ಕೊಂಡು ಸ್ವಲ್ಪ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮೊಸರು ಉಪ್ಪಿಟ್ಟು ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಹೇಳ್ಬೇಕಂತಂದರೆ. ಇನ್ನು ಹೆಂಗೋ ಸ್ವಲ್ಪ ಬೆಕ್ಕಿಗೂ ಸ್ವಲ್ಪ ಕಲಸಿಟ್ಬಿಟ್ಟು ಇನ್ನು ನಾನು ಸ್ವಲ್ಪ ಮೊಸರು ಹಾಕ್ಕೊಂಬಿಟ್ಟು ಇನ್ನು ಸ್ವಲ್ಪ ಉಪ್ಪಿಟ್ಟಿತ್ತು ಇನ್ನು ತಿಂದುಬಿಟ್ಟು ಇನ್ನು ಇವಾಗ ತಲೆಯೆಲ್ಲ ಕೂದಲೆಲ್ಲ ಆರಿಸ್ಕೊಳ್ಳೋಣ ನೀಟಾಗಿ ಅಂತ ಹೇಳ್ಬಿಟ್ಟು ಇನ್ನು ಟವಲ್ ತೆಗೆದ್ಬಿಟ್ಟು ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ತಲೆ. ಆ ಬಿಸಿಲೇನು ಚೆನ್ನಾಗಿದೆ. ಇನ್ನು ಸಾಯಂಕಾಲ ಟೈಮ್ ಕೂಡ ಆಗಿತ್ತಲ್ಲ, ಸಿಕ್ಕಾಪಟ್ಟೆ ಗಾಳಿ. ಒಂಚೂರು ಏನಾದರೂ ತಲೆ ಕೂದಲು ಸರಿಯಾಗಿ ಒಣಗಿಸ್ಲಿಲ್ಲ ಅಂತ ಹೇಳ್ಬಿಟ್ರೆ ಇನ್ನು ಆಟೋಮೆಟಿಕ್ಕಾಗಿ ನೆಗಡಿ ಸ್ಟಾರ್ಟ್ ಆಗಿ ತುಂಬ ಇದಾಗ್ಬಿಡುತ್ತೆ. ನನಗಾಗಲೇ ಸ್ಟಾರ್ಟ್ ಆಗಿತ್ತು, ಗಂಟ್ಲೆಲ್ಲ ಒಂಥರ ಅನಿಸ್ತಾ ಇತ್ತು. ಇನ್ನು ಅದಕ್ಕೋಸ್ಕರ ಏನೇ ಹೇಳಿ ನೆಗಡಿ ಸ್ಟಾರ್ಟ್ ಆದಾಗ ಮುಂಚೆನೇ ಟ್ಯಾಬ್ಲೆಟ್ಸ್ ಏನಾದರೂ ತೊಗೊಂಡ್ರೆ ಏನೂ ಅನಿಸೋದಿಲ್ಲ. ಒಂದು ದಿನ ಗ್ಯಾಪ್ ಕೊಟ್ಬಿಟ್ರಂತೂ ಇನ್ನು ಆಟೋಮೆಟಿಕ್ಕಾಗಿ ನೆಗಡಿ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಹಂಗಾಗಿ ಇನ್ನು ಸ್ನಾನ ಕೂಡ ಮಾಡ್ಕೊಂಡಿದ್ದೆ. ಮತ್ತು ಬೆಳಗ್ಗೆ ಅಂದರೆ ಗುರುವಾರ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಹೋಗಬೇಕಿತ್ತು, ಮತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿ ಇನ್ನು ಸಾಯಂಕಾಲನೇ ಸ್ನಾನ ಮಾಡ್ಕೊಂಡಿದ್ದೀನಿ. ಮತ್ತು ಬೆಳಗ್ಗೆ ಗೌರ್ಮೆಂಟ್ ಬಸ್ ಇದೆ, ಊರಿಂದನೇ ಡೈರೆಕ್ಟಾಗಿದೆ. ಊರೊಳಗೆ ಹೋಗ್ಬಿಟ್ಟು ಗುಂಡನ್ನ ಅತ್ತೆ ಹತ್ರನಾದರೂ ಪವಿತ್ರನ ಹತ್ರ ಅದು ಬಿಟ್ಬಿಟ್ಟು ಹಂಗೆ ಹೋಗೋಣ ಅನ್ನೋ ಪ್ಲ್ಯಾನಿಂಗ್ ಇತ್ತು ಮುಂಚೆನೇ. ಹಂಗಾಗಿ ಈಗಲೇ ಮಾಡಿಕೊಂಡೆ. ಮತ್ತು ಬೆಳಗ್ಗೆ ತಲೆ ಕೂದಲು ಹಾರೋದಿಲ್ಲ, ಏನಿಲ್ಲ,
ಸುಮ್ಮನೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಸ್ನಾನ ಕೂಡ ಮುಗೀತು. ಬೆಳಗ್ಗೆ ಬೇಗ ಎದ್ದು ಹೋಗ್ಬೋದಂತ ಹೇಳಿ, ತುಂಬ ದೂರ ಮತ್ತು ಹೋಗಿ ಬರೋದಕ್ಕೂ ಕೂಡ ತುಂಬ ಇದಾಗುತ್ತೆ ಅಂತ ಹೇಳಿ ಇನ್ನು ಫೈನಲಿ ಹೋಗ್ಬಿಟ್ಟು ಇನ್ನು ಫ್ರಿಜ್ಜಲ್ಲಿ ಎಲ್ಲ ತರಕಾರಿ ತೊಗೊಂಬಂದ್ಬಿಟ್ಟು ಮತ್ತು ಚಿಕ್ಕದಾಗಿ ಎಲ್ಲ ಜೋಳಕಾಯಿ ಎಲ್ಲ ಕಟ್ ಮಾಡಿಕೊಂಡು, ಇನ್ನು ಜೋಳಕಾಯಿ ಒಂದೇ ಒಂದು ಚಿಕ್ಕದು ಆಲೂಗೆಡ್ಡೆ, 2 ಬದನೆಕಾಯಿ, ಇನ್ನು ಹಸಿರು ಮೆಣಸಿನ್ಕಾಯಿ, ಒಂದೇ ಒಂದು ಟೊಮೊಟೊ, ಇನ್ನು 2 ಟೊಮೊಟೊಲಿ 1 ಟೊಮೊಟೊ ಹಾಕ್ಬಿಟ್ಟು ಇನ್ನು ಬೇಯಿಸೋಕೆ ಇಟ್ಟಿದ್ದೀನಿ. ಇನ್ನು ಒಂದು ಕಡೆ ನೋಡ್ತಾ ಇರ್ಬೋದು ಇನ್ನು ಇದು ಕೂಡ ಇಟ್ಟಿದ್ದೀನಿ. ಈ ಕಡೆ ಅನ್ನ ಆಗ್ತಾಯಿದೆ. ಇನ್ನು ಇದೇ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಮತ್ತೆ ಮುದ್ದೆ ಮಾಡ್ಕೊತೀನಿ, 1-2 ಮುದ್ದೆ. ಇನ್ನು ಇಬ್ಬರೇ ತಾನೇ, ಅದಕ್ಕೆ ಸಿಂಪಲಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅನ್ನ ಮುದ್ದೆ ಇದರಲ್ಲೇ ಸರಿ ಮಾಡಿಬಿಡ್ತೀನಿ. ಮತ್ತು ಅನ್ನ ಮಾಡಿಟ್ಟಾದಮೇಲೆ ಮತ್ತು ಅದರಲ್ಲೇ ಒಂದು ಸ್ವಲ್ಪ ಅನ್ನ ತೊಗೊಂಡು ಮತ್ತು ಸ್ವಲ್ಪ ನೀರು ಕಾಯಿಸ್ಬಿಟ್ಟು ಅನ್ನ ಹಾಕಿ ಮತ್ತು ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಬಿಟ್ಟು ಆ ನೀರೆಲ್ಲ ಬಗ್ಸ್ಬಿಟ್ಟು ಮತ್ತು ಸ್ವಲ್ಪ ರಾಗಿ ಹಸಿಟ್ಟು ಹಾಕ್ಕೊಂಡು ಮುದ್ದೆ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇನ್ನು ಎಲ್ಲ ಜೋಡಿಸ್ಕೊಂಡೆ ನಾನು. ಇದು ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೋಳಕಾಯಿ ಅವೆಲ್ಲ ಕೂಡ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಬಿಟ್ಟು ಇವಾಗೆಲ್ಲ ಡಿವೈಡ್ ಮಾಡಿಟ್ಟಿದ್ದೀನಿ ನೀಟಾಗಿ. ಇದೆಲ್ಲ ಕೂಡ ನೀಟಾಗಿ ಗೊಜ್ಜು ಥರ ಮಾಡ್ಕೋಬೇಕು. ಅಂದರೆ ಮಿಕ್ಸಿಗೆ ಕೂಡ ಹಾಕೋಬೋದು. ಮಿಕ್ಸಿಗೆ ಹಾಕಿದ್ರೆ ಏನಂದರೆ ಬೇಗನೆ ನುಣ್ಣಗಾಗ್ಬಿಡುತ್ತೆ. ತೀರ ಅಷ್ಟು ನುಣ್ಣಗಿದ್ರೆ ಚೆನ್ನಾಗಿರೋದಿಲ್ಲ, ಒಂದು ಸ್ವಲ್ಪ ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಸುಮ್ಮನೆ ನಾನು ಈ ಲೋಟ ಇರುತ್ತಲ್ಲ, ಲೋಟದೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಬಿಡ್ತೀನಿ. ಯಾವ ಥರ ಬೇಕು ಆ ಥರ. ಬೇಕಾದರೆ ಇನ್ನೊಂದು ಟೊಮೊಟೊ ಇದ್ದಿದ್ರೆ ತುಂಬ ಚೆನ್ನಾಗಿರೋದು, ಅದಕ್ಕೆ ಟೊಮೊಟೊ ಇಲ್ಲ, ಖಾಲಿಯಾಗಿದೆ. ಇದ್ದಿದ್ದೆರಡು ಇವಾಗ ಒಂದು ಹಾಕಿದ್ದೀನಿ, ಬೆಳಗ್ಗೆಗೆ ಒಂದು ಹಂಗೆ ಎತ್ತಿಟ್ಟಿದ್ದೀನಿ. ಅದಕ್ಕೆ ಇಲ್ಲಿ ಬಂದುಬಿಟ್ಟು 2 ಬದನೆಕಾಯಿ ತೊಗೊಂಡಿದ್ದೆ ಅಷ್ಟೇ, ಜಾಸ್ತಿ ತೊಗೊಳ್ಳಿಲ್ಲ. 2 ಬದನೆಕಾಯಿ, 1 ಆಲೂಗೆಡ್ಡೆ ಇವೆಲ್ಲ ಬೇಯಿಸಿದ್ದೀನಿ. ಮತ್ತು ಇಷ್ಟು ಜೋಳಕಾಯಿ ತೊಗೊಂಡಿದ್ದೀನಿ. ಜೋಳಕಾಯಿ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಬಂದುಬಿಟ್ಟು. ಇನ್ನು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಟೊಮೊಟೊ ಮತ್ತು ಸ್ವಲ್ಪ ಕಾಯಿ ತುರಿ, ಬೆಳ್ಳುಳ್ಳಿ, ಉಪ್ಪು ಮತ್ತು ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಆದರೂ ಹಾಕ್ಬೋದು, ಇಲ್ಲ ಹಸಿ ಈರುಳ್ಳಿ ಆದರೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕಿಂತ ಕೊತ್ತಂಬರಿ ಸೊಪ್ಪು ಇರಬೇಕಿತ್ತು, ಇನ್ನೂ ಟೇಸ್ಟ್ ಇರೋದು. ಸದ್ಯಕ್ಕೆ ಕೊತ್ತಂಬರಿ ಸೊಪ್ಪಿಲ್ಲ, ಹಾಗಾಗಿ ಇವನ್ನೇ ಎಲ್ಲ ಇದು ಮಾಡಿಬಿಟ್ಟು ಇನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಮುದ್ದೆಗೂ ಅನ್ನಕ್ಕೂ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಅನ್ನ ಕೂಡ ಮಾಡಿಟ್ಟಿದ್ದೀನಿ. ಇದನ್ನು ಸ್ವಲ್ಪ ಮಾಡಿಟ್ಬಿಟ್ಟು ನೆಕ್ಸ್ಟ್ ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇನ್ನು ಲೋಟದಲ್ಲೇ ನೀಟಾಗೆಲ್ಲ ಮ್ಯಾಶ್ ಮಾಡ್ಕೊಬಿಟ್ಟು ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಈ ಥರ ಟ್ರೈ ಮಾಡಿ. ಕಾಯಿ ಹಾಕ್ತೀವಲ್ವ, ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ. ನಾನು ಹೇಳ್ಬೇಕಂದ್ರೆ ಎಲ್ಲ ಕೂಡ ನಮ್ಮ ಚಳ್ಳಕೆರೆ ಸೈಡ್ ಮಾಡೋ ಅಡುಗೆಗಳೆಲ್ಲ ನನಗೆ ತುಂಬ ಚೆನ್ನಾಗಿ ಬರ್ತವೆ. ಬಟ್ ಏನು ಮಾಡೋದು, ಈ ಕಡೆ ಸೈಡು ನಮ್ಮ ಮನೆಯವ್ರು ತಿನ್ನೋದಿಲ್ಲ, ಆ ಕಡೆ ಸೈಡ್ ಅಡುಗೆ ಈ ಕಡೆ ಸೈಡ್ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಇವರು. ಬರೀ ಪ್ರತಿಯೊಂದಕ್ಕೂ ಕೂಡ ಕಾಯಿನೇ ಯೂಸ್ ಮಾಡಬೇಕು. ಇನ್ನು ಶೇಂಗಾ ಬೀಜ ಏನಾದರೂ ಹಾಕಿ ಮಾಡಿದ್ರಂತೂ ಅಸಲು ಮುಟ್ಟೋದಿಲ್ಲ. ನಾವು ಈ ಥರ ಕಾಯಿ ಹಾಕಲ್ಲ ಬಜ್ಜಿ ಮಾಡ್ಬೇಕಾದ್ರೆ, ಸುಮ್ಮನೆ ನಾರ್ಮಲಾಗಿ ಎಲ್ಲ ಬೇಯಿಸ್ಬಿಟ್ಟು ಇನ್ನು ಅದನ್ನು ಇದು ಕಿವುಚ್ಬಿಟ್ಟು ಒಗ್ಗರಣೆ ಹಾಕ್ತೀವಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇನ್ನು ಇವ್ರಿಗೋಸ್ಕರ ಇನ್ನು ಕಾಯಿ ತುರಿ ಹಾಕ್ತೀವಿ. ಆದರೆ ಕಾಯಿ ತುರಿ ಹಾಕಿದ್ರೂ ಕೂಡ ಏನೋ ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ಇನ್ನು ಅದಕ್ಕೋಸ್ಕರ ಇವಾಗೆಲ್ಲ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಇನ್ನು ಅನ್ನ ಕೂಡ ಮಾಡಿಟ್ಟಿದ್ದೆ, ಅನ್ನ ಮಾಡಿಟ್ಟು ಮತ್ತು ಮುದ್ದೆಗೆ ಇಕ್ಕಣ ನಿಧಾನಕ್ಕಂತ ಹೇಳಿ ಇನ್ನು ಮಾಡ್ತಾಯಿದ್ದೀನಿ. ಉಪ್ಪು ನೋಡ್ಕೋಬೇಕು. ನಾನು ಬೇಯಿಸೋಕ್ಕೆ ಎಲ್ಲ ಹಾಕಿದ್ನಲ್ವ ತರಕಾರಿ ಎಲ್ಲ, ಅವಾಗೊಂದು ಸ್ವಲ್ಪ ಹಾಕಿದ್ದೆ. ಹಂಗಾಗಿ ಎಲ್ಲ ಮತ್ತು ಗೊಜ್ಜು ಕ್ಯೂಸ್ಬೇಕಾದ್ರೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ. ನೋಡಿದೆ ಮತ್ತೆ ಒಗ್ಗರಣೆ ಕೊಡ್ತೀವಲ್ವ, ಎಣ್ಣೆ ಎಲ್ಲ ಹಾಕಿ ಅವಾಗೊಂಚೂರು ಉಪ್ಪು ಕಮ್ಮಿ ಅಂತ ಅನಿಸ್ತಿರುತ್ತೆ. ಆವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಅನ್ನಕ್ಕೂ ಕೂಡ ಹಾಕಿದ್ದೆ ಉಪ್ಪು, ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಇನ್ನು ಕೆಲಸ ಮಾಡೋದಿರಲಿ ಫ್ರೆಂಡ್ಸ್, ನಿಜವಾಗ್ಲೂ ಬೇಗ ಬೇಗ ಎಲ್ಲ ಮಾಡ್ಕೊಬಿಡ್ಬೋದು. ಈ ಎಲ್ಲ ತೊಗೊಂಡಿರ್ತೀವಲ್ವ, ಈ ಐಟಮೆಲ್ಲ ಎತ್ತಿಕ್ಕೋದು ಒಂಥರ ಇದು ಅನ್ಕೋಬೋದು. ಇನ್ನು ಅವಾಗಿಂದ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಬಿಡ್ತೀನಿ. ಏನು ಕೂಡ ನಾನು ಮೆಸ್ಸಿಯಾಗಿ ಇಟ್ಕೊಳ್ಳೋದಿಲ್ಲ, ಸಮಾಧಾನನೇ ಅನಿಸಲ್ಲ. ಅಡುಗೆ ಮಾಡೋವರೆಗೂ ಕೂಡ ನನಗೆ ಒಂದು ಸ್ವಲ್ಪ ಇದನ್ಸುತ್ತೆ. ಆಮೇಲೆ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇನ್ನು ಅನ್ನಕ್ಕೆ ಇಟ್ಟಿದ್ನಲ್ವ, ಹಿಂಗೆ ಹೊರಗೆ ಹೋಗಿ ಒಳಗೆ ಬರೋಷ್ಟೊತ್ತಿಗೆ ಫುಲ್ ಉಪ್ಪಿಟ್ಟಿತ್ತು. ಇನ್ನು ಸ್ಟವ್ ಅಂತೂ ನೀಟಾಗಿ ತೊಳಿಲೇಬೇಕಾಗಿತ್ತು. ಇನ್ನು ಒರೆಸ್ಕೊಳೋಣ ಅಂದರೆ ಅದು ಒರೆಸೋ ಇದರಲ್ಲಿ ಇರಲಿಲ್ಲ, ಉಜ್ಜಲೇಬೇಕಾಗಿತ್ತು. ಹಾಗಾಗಿ ಬಿಡು, ಹೆಂಗಿದ್ರು ಇನ್ನು ನಾಳೆ ಗುರುವಾರ ನನಗೆ ಮತ್ತೆ ಎಲ್ಲ ಕೆಲಸ ಮಾಡ್ಕೊಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಬಿಡೋಣ ಅಂತ ಹೇಳಿ ಇನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಬೆಳಗ್ಗೆ ತೊಳೆದಿರೋ ಪಾತ್ರೆ ಎಲ್ಲ ಕೂಡ ಹಂಗೆ ಇತ್ತು, ಅದೆಲ್ಲ ಸ್ಟ್ಯಾಂಡಿಗೆ ಜೋಡಿಸ್ಬಿಟ್ಟು ಮತ್ತು ಸ್ಟವ್ ಎಲ್ಲ ಉಜ್ಜೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಗುಂಡ ಕೂಡ ಬಂದುಬಿಟ್ಟು ಇನ್ನು ಅವ್ನ ಪಾಡಿಗೆ ಅವ್ನು ಆಟಾಡ್ಕೊತಾ ಇದ್ದ. ಹಿಂಗಿರುತ್ತೆ ನೋಡಿ ಕೆಲಸಗಳು ಮನೇಲಿ. ನಿಜವಾಗ್ಲೂ ಎಷ್ಟು ಮಾಡಿದ್ರು ಕೂಡ ಮಾಡ್ತಾನೇ ಇರ್ತೀವಿ, ಇನ್ನು ಇದ್ದೇ ಇರುತ್ತೆ ನಾನ್ ಸ್ಟಾಪು. ಏನು ಕೂಡ ಪೆಂಡಿಂಗ್ ಇಡೋ ಹಾಗಿಲ್ಲ, ಬಿಡು ಆಮೇಲೆ ಮಾಡ್ತೀವಿ ಅನ್ನೋದಕ್ಕೂ ಕೂಡ ಅದು ಆಗೋದೇ ಇಲ್ಲ. ಇನ್ನು ಮಾಡ್ಕೊಳ್ಳೇಬೇಕಾಗುತ್ತೆ. ಅದು ಮನೆ ಕೆಲಸ ಅಂದಮೇಲೆ ತಪ್ಪಲ್ಲ ಬಿಡಿ ಹೆಣ್ಮಕ್ಳಿಗೆ. ಇನ್ನು
ಹಂಗಾಗಿ ಎಲ್ಲ ಕೂಡ ನೋಡ್ಕೊಂಡು ಮಾಡ್ಕೋಬೇಕಷ್ಟೇ. ಇನ್ನು ಟೈಮ್ ಇದ್ದಾಗ ಎಲ್ಲ ಕೂಡ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೆ ಇನ್ನು ನಮಗೆ ಈಸಿ ಆಗುತ್ತೆ. ಮತ್ತು ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೋಬೇಕಷ್ಟೇ. ನಾವು ಬಿಡು ನಾಳೆ ಮಾಡ್ತೀವಿ ನಾಡಿದ್ದು ಮಾಡ್ತೀವಿ ಅಂತಂದರೆ ಅದು ಹಂಗೆ ಇರುತ್ತೆ. ಇವತ್ತಿನ ಕೆಲಸ ಏನಿರುತ್ತೋ ಅದು ಮುಗಿಸ್ಕೊಬಿಟ್ರಂತೂ ಟೆನ್ಷನ್ ಇರೋದಿಲ್ಲ, ಆರಾಮಾಗೆ ಮಾಡ್ಕೊಂಡು ಹೋಗ್ಬೋದು. ಮತ್ತು ಎಲ್ಲ ಕೂಡ ಆತ್ರವಾಗಿ ಮಾಡಬೇಕಂದ್ರೆ ತುಂಬ ಇದಾಗ್ಬಿಡುತ್ತೆ. ಇನ್ನು ವಿಡಿಯೋ ನೋಡ್ಕೊತ ಒಂದು ವಿಷಯದ ಬಗ್ಗೆ ಮಾತಾಡಬೇಕು, ಅದು ನನ್ನ ವಿಷಯನೇ, ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ನಾನು ಆಗಲೇ ಹಾಸ್ಪಿಟಲ್ಗೆ ಹೋಗಿ ಬಂದಾಯಿತು. ಇನ್ನು ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ಇದು ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋ. ಹಂಗೆ ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಇನ್ನು ನಾನು ಹಾಸ್ಪಿಟಲ್ಗೆ ಹೋಗಿ ಬಂದಲ್ವಾ, ಹಾಸ್ಪಿಟಲ್ಗೆ ಹೋಗಲಿ ಎಲ್ಲಾದರೂ ಹೊರಗಡೆ ಹೋಗಲಿ ಎಲ್ರಿಗೂ ಕೂಡ ಫಸ್ಟ್ ಟೈಮ್ ನಾನು ನೋಡಿದ ತಕ್ಷಣ ಶಾಕ್ ಆಗುತ್ತೆ. ಈ ಹುಡುಗಿ ಕೆಲಸ ಹೆಂಗೆ ಮಾಡ್ತಾಳೆ, ಹೆಂಗೆ ಇದು ಮಾಡ್ತಾಳೆ, ಮದುವೆ ಬೇರೆ ಆಗಿದೆ, ಫಸ್ಟ್ನೇ ಮಗು ಇದೆ ಅಂತ ಹೇಳ್ತಾ ಇದ್ದಾಳೆ, ಹೆಂಗೆ ಏನಂತ ಹೇಳ್ಬಿಟ್ಟು ತುಂಬ ಡೌಟ್ ಪಟ್ಬಿಡ್ತಾರೆ. ಮತ್ತು ಒಂದು ಕಡೆ ಒಂಥರ ಅವ್ರ ಮನಸ್ಸು ಕೂಡ ತುಂಬ ನೋವು ಪಟ್ಕೊತಾ ಇರ್ತಾರೆ ನನ್ನ ಸಡನ್ನಾಗಿ ನೋಡಿಬಿಟ್ಟು. ತುಂಬ ಜನ ಅಷ್ಟೇ, ಯಾವಾಗಲೂ ಅಷ್ಟೇ, ಮುಂಚೆಯಿಂದನೂ ಅಷ್ಟೇ, ಈಗಂತಲ್ಲ. ನನ್ನ ಸ್ಕೂಲ್ಗೆ ಹೋಗಲಿ ಕಾಲೇಜ್ಗೆ ಹೋಗಲಿ ಎಲ್ಲಾದರೂ ಹೋಗಲಿ ಬರಲಿ ಎಲ್ಲಿ ನೋಡಿದ್ರು ಕೂಡ ಏನೋ ಒಂಥರ ನನ್ನ ನೋಡಿದ್ರೆ ಒಂಥರ ಕರುಣೆ ಜನಕ್ಕೆ ತುಂಬ ಇದು. ನಾವು ಕೂಡ ಅಷ್ಟೇ ಅಲ್ವಾ, ನಾನು ಅಷ್ಟೇ, ಯಾರನ್ನಾದ್ರೂ ಸ್ವಲ್ಪ ಫುಲ್ಲು ವಯಸ್ಸಾದವ್ರನ್ನ ಇಲ್ಲ ಹ್ಯಾಂಡಿಕ್ಯಾಫ್ಟ್ನ ಇಲ್ಲ ತುಂಬ ಕಷ್ಟದಲ್ಲಿರ್ತಾರಲ್ಲ ಅವ್ರು ನೋಡಿದ್ರಂತೂ ನನ್ನ ಮನಸ್ಸು ಅಷ್ಟೇ ತುಂಬ ನೋವು ಪಟ್ಬಿಡುತ್ತೆ. ಹಂಗೆ ಎಲ್ರಿಗೂ ಅಷ್ಟೇ. ಇನ್ನು ಸಡನ್ನಾಗಿ ನಾನು ನೋಡಿದ ತಕ್ಷಣ ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಈ ಹುಡುಗಿ ಹೆಂಗೆ ಕೆಲಸ ಮಾಡ್ತಾಳೆ, ಈ ಹುಡುಗಿ ಯಾವ ಥರ ಮನೆಯಲ್ಲಿ ಎಲ್ಲ ಕೆಲಸನೂ ಮಾಡ್ತೀನಿ ಅಂತಾಳೆ, ಹೆಂಗೆ ಏನಂತ ಹೇಳ್ಬಿಟ್ಟು ತುಂಬ ಡೌಟ್ ಇರುತ್ತೆ. ನನಗೆ ಸುಮಾರು ಜನ ಕೇಳ್ತಾ ಇರ್ತಾರೆ. ನಾನು ಎಷ್ಟೊಂದು ಜನ ಅಂದರೆ ಅಲ್ಲಿ ಹಾಸ್ಪಿಟಲ್ಗೆ ಹೋದಾಗೆಲ್ಲ ಕೂಡ ಜಾಸ್ತಿ ಪ್ರೆಗ್ನೆನ್ಸಿ ಹುಡುಗಿಯರೆಲ್ಲ ಕೂಡ ಬರ್ತಾ ಇರ್ತಾರೆ, ನನ್ನ ಏಜವರು, ನನಗಿನ್ನ ಚಿಕ್ಕ ಹುಡುಗಿಯರು ಎಲ್ಲರೂ ಕೂಡ ಬರ್ತಾ ಇರ್ತಾರೆ. ಫುಲ್ಲು ಕ್ಲೋಸಾಗಿ ಮಾತಾಡಿಸ್ತಾ ಇರ್ತಾರೆ. ಬಟ್ ಯಾರಿಗೂ ಗೊತ್ತಿಲ್ಲ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಗೊತ್ತಿಲ್ಲ. ನನಗೆ ಸಡನ್ನಾಗಿ ಏನು ಅನ್ಸುತ್ತಂದರೆ ತುಂಬ ಜನ ಕೇಳ್ತಾ ಇರ್ತಾರೆ, ಆಗ್ಲೆಲ್ಲ ಕೇಳ್ತಾ ಇರ್ತಾರೆ. ಇನ್ನು ಹೇಳಿ 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 ನನಗೆ ಸಾಕಾಗುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ಒಬ್ರು ನೋಡಿದ ತಕ್ಷಣವೇ ಎಲ್ಲ ಜೊತೆಗಿದ್ದು ನೋಡಿದ್ರೆ ಬಿಡು ಅನ್ಕೋಬೋದು. ಒಬ್ಬೊಬ್ಬರೇ ಒಂದೊಂದು ಸತಿ ನೋಡ್ತಾ ಇರ್ತಾರೆ, ಆಶ್ಚರ್ಯ ಪಡ್ತಾ ಇರ್ತಾರಲ್ವ, ಅವಾಗ ಎಲ್ಲರಿಗೂ ಆನ್ಸರ್ ಮಾಡಲೇಬೇಕು. ಇನ್ನು ಅವಾಗ ಅನಿಸ್ತಿರುತ್ತೆ ಎಲ್ಲರ ಹತ್ರನೂ ಸ್ಕ್ರೀನ್ ಟಚ್ ಫೋನ್ ಇರುತ್ತೆ. ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ನೋಡಿ, ನನ್ನ ಯೂಟ್ಯೂಬ್ ಚಾನಲ್ ಇದೆ ನೋಡಿ, ನಾನು ಯಾವ ಥರ ಕೆಲಸ ಮಾಡ್ತೀನಿ ಗೊತ್ತಾಗುತ್ತೆ ಅಂತ ಹೇಳ್ಬೇಕು ಅಂತ ಮನ್ಸಿಗೆ ಬರ್ತಾ ಇರುತ್ತೆ. ಆದರೂ ನಾನು ಹೇಳೋದಿಲ್ಲ. ಹಂಗೆ ಹೇಳ್ಬಿಟ್ರಂತೂ ನಿಜವಾಗ್ಲೂ ತುಂಬ ಜನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಚೆನ್ನಾಗಿ ನನಗೆ ಸಪೋರ್ಟ್ ಕೂಡ ಸಿಗುತ್ತೇನೋ ಅಂತ ಅನ್ಸುತ್ತೆ ಒಂದೊಂದ್ಸತಿ. ನಾನು ಮನೆಗೆ ಬಂದಾಗ ಯೋಚನೆ ಮಾಡ್ತೀನಿ, ಹೇಳ್ಬೇಕಾಗಿತ್ತಲ್ವಾ, ಅವರೆಲ್ಲ ಎಷ್ಟು ಚೆನ್ನಾಗಿ ಕ್ಲೋಸಾಗಿ ಮಾತಾಡಿಸಿದ್ರು ನನ್ನ ಜೊತೆ, ನಾನು ಕೂಡ ಚೆನ್ನಾಗಿ ಮಾತಾಡಿಸಿದೆ. ಅಟ್ಲೀಸ್ಟ್ ಈ ಥರ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಿದ್ರಲ್ವ ಅಂತ ಅನಿಸುತ್ತೆ. ಮನೆಗೆ ಬಂದಮೇಲೆ ಅದು ಯೋಚನೆ ಮಾಡ್ತೀನಿ. ಅಲ್ಲಿ ಇದ್ದಾಗ ನನಗೆ ಅದು ಹೇಳ್ಬೇಕು ಅಂತ ಮನಸ್ಸಿಗೆ ಬರೋದಿಲ್ಲ, ಅದೇನಂತಲೇ ನನಗೆ ಅರ್ಥ ಆಗೋದಿಲ್ಲ. ಆದರೂ ಕೂಡ ಚೆನ್ನಾಗಿ ಕ್ಲೋಸಾಗಿ ಮಾತಾಡಿಸ್ಕೊಂಡು ಇನ್ನು ಎಲ್ಲರೂ ಕೂಡ ತೋರಿಸ್ಕೊಂಡು ಆರಾಮಾಗಿ ಬರ್ತೀವಿ. ಇನ್ನು ಹಳ್ಳಿ ಸೈಡ್ ಅಂತ ಗೊತ್ತಲ್ವ, ಇನ್ನು ನಾನು ಚಳ್ಳಕೆರೆಯಲ್ಲೇ ಹಾಸ್ಪಿಟಲ್ಗೆ ಹೋಗಿದ್ದಿದ್ದು. ಹಂಗಾಗಿ ನಮ್ಮ ಅಕ್ಕಪಕ್ಕ ಊರವರೆಲ್ಲ ಕೂಡ ಸಿಗ್ತಾ ಇರ್ತಾರೆ. ಅವ್ರೇನು ಪರಿಚಯದವರಲ್ಲ, ಹೊಸಬ್ರೇನೆ. ಇನ್ನು ಅವಾಗನೇ ಹಂಗೆ ಪರಿಚಯ ಆಗ್ತಾ ಇರ್ತಾರೆ. ಇನ್ನು ಡಾಕ್ಟ್ರ್ ಬರೋದು ಲೇಟ್ ಆಗಲಿ, ಇಲ್ಲ ಅವ್ರ ಚೆಕಪ್ ಹೋದಾಗ ಮತ್ತು ಸ್ಕ್ಯಾನಿಂಗ್ ಎಲ್ಲ ಹೋದಾಗ ಕೂಡ ಸ್ವಲ್ಪ ಲೇಟ್ ಆಗುತ್ತಲ್ವ, ಸ್ವಲ್ಪ ಅವಾಗ ಎಲ್ಲ ಕೂತ್ಕೊಂಡಿರ್ತೀವಲ್ವ, ಇನ್ನು ಟೋಕನ್ ತೊಗೊಂಡ್ಬಿಟ್ಟು ಅವಾಗ ಎಲ್ಲರೂ ಕೂಡ ಪರಿಚಯ ಆಗ್ತಾ ಇರ್ತಾರೆ. ಎಲ್ಲರ ಹತ್ರನೂ ಸ್ಕ್ರೀನ್ ಟಚ್ ಮೊಬೈಲ್ ಇರುತ್ತೆ. ಆದರೂ ಅದು ಏನೋ ಗೊತ್ತಿಲ್ಲ, ನನ್ನ ಬಾಯಿಗೆ ಬರೋದಿಲ್ಲ ನೋಡಿ. ಈ ಥರ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ನೋಡಿ ಗೊತ್ತಾಗುತ್ತೆ ಅಂತ ಹೇಳೋದಕ್ಕೆ ಬರಲ್ಲ. ಇನ್ನು ಮಾತಾಡ್ತಾ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ. ನಾನು ಅಷ್ಟೇ ಚೆನ್ನಾಗಿ ಕ್ಲೋಸ್ ಆಗಿಬಿಡ್ತೀನಿ. ಆಮೇಲೆ ಹಾಯ್ ಬಾಯ್ ಹೇಳ್ಬಿಟ್ಟು ಇನ್ನು ವಾಪಸ್ ಬರ್ತಾ ಇರ್ತೀನಿ. ಇನ್ನು ವೀಡಿಯೋಗೆ ಬರೋಣ. ಇದು ಬಂದುಬಿಟ್ಟು ಮತ್ತೆ ಗುರುವಾರ ಬೆಳಗ್ಗೆನೇ ಎದ್ಬಿಟ್ಟು ಕೆಲಸ ಎಲ್ಲ ಮುಗಿಸಿ ಇನ್ನು ಅಪ್ಪ ಮಗನಿಗೆ ಸ್ವಲ್ಪ ಪುಳಿಯೋಗರೆ ಮಾಡಿಟ್ಬಿಟ್ಟು ನಾನು ಸ್ವಲ್ಪ ತಿನ್ಕೊಂಡು ಇನ್ನು ಖಾಲಿ ಹೊಟ್ಟೆಲಿ ಹೋಗ್ಬಾರ್ದು, ಮತ್ತು ಜರ್ನಿ ಬೇರೆ ಜಾಸ್ತಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತಿನ್ಕೊಂಡು ಇನ್ನು ರೆಡಿ ಆದೆ. ಇನ್ನು ದೇವ್ರು ಕೂಡ ನಮಸ್ಕಾರ ಮಾಡಿ ಇನ್ನು ಆಗಲೇ ಫುಲ್ಲು ನೆಗಡಿ ಆಗಿಬಿಟ್ಟು ಇನ್ನು ಅಗ್ರ ಕೂಡ ಹೊರಟ್ಬಿಟ್ಟಿದ್ವು, ಓವರ್ ಹೀಟ್ ಆಗಿಬಿಟ್ಟಿದೆ. ಒಳ ಜ್ವರ ಇರಲಿ ಇಲ್ಲ ಫುಲ್ಲು ಹೀಟ್ ಆಗಿಬಿಟ್ರಂತೂ ನನಗೆ ಆಟೋಮೆಟಿಕ್ಕಾಗಿ ಅಗ್ರ ಬಂದುಬಿಡುತ್ತೆ. ಹಂಗಾಗಿ ಇನ್ನು ಇದಾಯ್ತು. ಇನ್ನು ಟೈಮ್ ಬಂದುಬಿಟ್ಟು 7:30 ಆಗಿತ್ತು, 7:40 ಆಗಿತ್ತು ಅನಿಸುತ್ತೆ. ಇನ್ನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನು ಸೀದಾ ಅತ್ತೆ ಮನೆ ಹತ್ರ ಬಂದೆ. ಅತ್ತೆ ಮನೆ ಹತ್ರ ಬಂದುಬಿಟ್ಟು ಇನ್ನು ಗುಂಡನ್ನ ಅಲ್ಲಿ ಬಿಟ್ಬಿಟ್ಟು ಇನ್ನು ಬಸ್ ಬರೋ ಟೈಮ್ ಆಗಿಬಿಟ್ಟಿತ್ತು. ಇನ್ನು ಬಸ್ ಹತ್ಕೊಳೋಣ ಅಂತೇಳಿ ಇಲ್ಲಿ ಚಿಕ್ಕಮ್ಮರ ಮನೆ ಹತ್ರ ಬಂದೆ. ಇಲ್ಲೇ ಬಸ್ ನಿಲ್ಸೋದು. ಇನ್ನು ಪೂರ್ಣಿಮಾ ಚಿಕ್ಕಮ್ಮ ಯಾವಾಗೋದ್ರೂ ಕೂಡ ಅರ್ಶಿನ ಕುಂಕುಮ ಅಂತೂ ಮಿಸ್ ಮಾಡೋದಿಲ್ಲ. ನಾನು ಸುಮ್ಮನೆ ನಾರ್ಮಲಾಗಿ ಹೋದ್ರೂ ಕೂಡ ಮಿಸ್ಸೇ ಮಾಡೋದಿಲ್ಲ. ಇನ್ನು ಹೋದ್ನಲ್ವ, ಇನ್ನು 2 ನಿಮಿಷನೋ 3 ನಿಮಿಷನೇ ಇತ್ತು ಬಸ್ ಬರೋದು. ಬಾ ಇನ್ನು ಬಸ್ ಬರುತ್ತೆ ಬಾ, ಬಂದು ಹಿಂಗೆ ಥರ ತಿರ್ಕೊಳ್ಳೋಷ್ಟೊತ್ತಿಗೆ ನಿನ್ಗೆ ಅರ್ಶಿನ ಕುಂಕುಮ ಕೊಡ್ತೀನಿ ಅಂತ ಹೇಳಿ ನಾವು ಕುಂದಿರ್ಸ್ಕೊಂಡ್ರು. ಹಂಗೆ ಸ್ವಲ್ಪ ಅರ್ಶಿನ ಕುಂಕುಮ ತೊಗೊಂಡ್ಬಿಟ್ಟು
ಇನ್ನು ಹೇಳ್ತಾ ಇದ್ದೆ ಚಿಕ್ಕಮ್ಮಂಗೆ ಹಿಂಗೆ ಹೋಗಿ ಬರ್ತೀನಿ ಎಲ್ಲ ತೋರಿಸ್ಕೊಂತೀನಮ್ಮ ಅಂತ ಹೇಳಿದೆ. ಇವ್ರು ಆಶಾ ವರ್ಕರ್ ಅಲ್ವಾ, ಹಂಗಾಗಿ ಸರಿ ಆಯಿತು ಹೋಗ್ಬಾ, ಇನ್ನು ಹೋಗಿ ಬಂದುಬಿಟ್ಟು ನೋಡಿ ರಿಪೋರ್ಟ್ ಏನು ಬರುತ್ತೋ ಬಂದುಬಿಟ್ಟು ಹೇಳಿ ಎಲ್ಲ ಬರ್ಕೊಡ್ತೀನಿ ಅಂದರೆ ಆ ತಾಯಿ ಕಾರ್ಡ್ಗೆ ಎಂಟ್ರಿ ಮಾಡಬೇಕಲ್ವ, ಅದೆಲ್ಲ ಎಂಟ್ರಿ ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಂದ ಸೀದಾ ಬಸ್ ಬಂತು. ಎಲ್ಲೂ ಸ್ಟಾಪ್ ಕೊಡಲ್ಲ ಇದು, ಹಿರಿಯೂರಿಂದ ಸೀದಾ ನಮ್ಮೂರಿಗೆ ಮಾವಿನ ಮಡಕ್ಕೆ ಬರುತ್ತೆ. ಇಲ್ಲಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಫುಲ್ಲು ಸಿಕ್ಕಾಪಟ್ಟೆ ರಶ್ ಆಗಿಬಿಡುತ್ತೆ ಬಿಡಿ. ಬೇಗ ಇಲ್ಲಿ ಬೇಗ ಬಿಡ್ತೀವಿ, ಒಂದು 8 ಕಾಲಷ್ಟಕ್ಕೆ ಬಿಟ್ಬಿಡ್ತೀವಿ. ಹಿರಿಯೂರು ಸೇರೋಷ್ಟೊತ್ತಿಗೆ 9:30 ಆಗಿಬಿಡುತ್ತೆ ಟೈಮು. ಯಾಕೆಂದರೆ ಸುತ್ತಮುತ್ತ ಹಳ್ಳಿಗೆ ಒಂದೇ ಬಸ್ಸೇ ಬಿಟ್ಟಿರೋದು ಸದ್ಯ ಪುಣ್ಯಕ್ಕೆ. ಎಲ್ಲ ಥರನೂ ಸ್ಟಾಪ್ ಕೊಡಬೇಕು. ಮತ್ತು ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು, ಮತ್ತು ಗಾರ್ಮೆಂಟ್ಸ್ ಇದೆ ಅಲ್ವಾ ಜೋಗನಹಳ್ಳಿ ಹತ್ರ, ಗಾರ್ಮೆಂಟ್ಸ್ಗೆ ಹೋಗೋರು ಎಲ್ಲ ಕೂಡ ಪ್ರತಿಯೊಬ್ಬರು ಕೂಡ ಫುಲ್ಲು ರಶ್ ಆಗಿಬಿಡುತ್ತೆ ಬಸ್ಸು. ಸಿಕ್ಕಾಪಟ್ಟೆ ರಶ್ ಆಗುತ್ತೆ. ಅಸಲು ಜಾಗನೂ ಸಿಗಲ್ಲ, ಸೀಟು ಸಿಗಲ್ಲ, ಅಷ್ಟು ರಶ್ ಆಗುತ್ತೆ. ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಕಾನ್ವೆಂಟ್ಗೆ ಹೋಗೋ ಮಕ್ಕಳು ಎಲ್ಲ ಕೂಡ ಹತ್ಕೊಂಡ್ಬಿಡ್ತಾರೆ ಬಸ್ಸಲ್ಲಿ. ಇನ್ನು ಅಂತೂ ಇಂತೂ ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಇನ್ನು ಹಿರಿಯೂರು ಬಸ್ ಸ್ಟಾಪಿಗೆ ಬಂದು ಇಳಿದ್ವಿ. ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ಚಳ್ಳಕೆರೆದು ಇದಾಕಿದ್ದಾರೆ. ಅದರಲ್ಲಿ ಬಸ್ ಒಂದು ಬಂದಿರಲಿಲ್ಲ. ಇನ್ನು ಅಯ್ಯೋ ಲೇಟ್ ಆಗುತ್ತೇನೋ, ನಾನು ಹೋಗ್ಬಿಟ್ಟು ಟೋಕನ್ ಎಲ್ಲ ತೊಗೊಳ್ಳೋಷ್ಟೊತ್ತಿಗೆ ಎಷ್ಟು ಇರುತ್ತೆ ಟೋಕನ್ ನಂಬರ್, ಮತ್ತೆ ವಾಪಸ್ ಬರಬೇಕು, ನಾನು ಗುಂಡನ ಬೇರೆ ಎಲ್ಲ ಬಿಟ್ಟು ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಬಸ್ ಯಾವಿಲ್ಲ. ನಾ ಪ್ರೈವೇಟ್ ಹತ್ರ ನೋಡಿದೆ, ಪ್ರೈವೇಟ್ ಬಸ್ ಅದ್ರ ನಿಂತಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಯಾವ ನಿಂತಿರಲಿಲ್ಲ. ಇನ್ನು ಬರುತ್ತೇನೆ ಅಂತ ಹೇಳ್ಬಿಟ್ಟು ಬಂದೆ. ಅಷ್ಟರಲ್ಲಿ ಒಂದು ಚಳ್ಳಕೆರೆ, ಡೈರೆಕ್ಟ್ ಚಳ್ಳಕೆರೆಗೆ ಹೋಗೋ ಬಸ್ಸು ಬಂತು ಸದ್ಯ. ಆಗಲೇ ನನಗೆ ಫುಲ್ಲು ಬ್ಯಾಕ್ ಪೇನ್ ಬಂದುಬಿಡ್ತು. ಜಾಸ್ತಿ ಜರ್ನಿ ಮಾಡೋಕ್ಕೂ ಆಗೋದಿಲ್ಲ, ಏನಿಲ್ಲ, ಸಖತ್ತು ಹಿಂಸೆ ಆಗಿಬಿಡುತ್ತೆ. ಇನ್ನು ಬೆಳಗ್ಗೆ ಬೇಗ ಬೇರೆ ದಿನ ನಿದ್ದೆನೂ ಬರ್ತಾಯಿತ್ತು. ಫುಲ್ಲು ಫೇಸ್ ಎಲ್ಲ ಡಲ್ ಆಗಿಬಿಟ್ಟಿದೆ, ಫುಲ್ಲು ನೆಗಡಿ ಬೇರೆ ಆಗಿಬಿಟ್ಟಿತ್ತು. ಹಂಗಾಗಿ ಇನ್ನು ಅಂತೂ ಇಂತೂ ಚಳ್ಳಕೆರೆ ಬೇಗ ತಲುಪಲಪ್ಪ ಅಂತ ಹೇಳ್ಬಿಟ್ಟು ಇನ್ನು ಬರ್ತಾಯಿದ್ದೀನಿ. ಇನ್ನು ಫೈನಲಿ ಅಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು ಇನ್ನು ಅಲ್ಲಿಂದ ಫುಲ್ಲು ಇಲ್ಲಿವರೆಗೂ ನಡ್ಕೊಬಂದೆ. ಈ ಹಾಸ್ಪಿಟಲ್ ಬಂದುಬಿಟ್ಟು ತಿರುಮಲ ಹಾಸ್ಪಿಟಲ್ ಹತ್ರ ಇದೆ. ಇನ್ನು ಸಿಟಿ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಹಾಸ್ಪಿಟಲ್ ಇದು. ತುಂಬ ಚೆನ್ನಾಗಿ ನೋಡ್ತಾರೆ. ಇನ್ನು ನಾನು ಬಂದಿರೋ ಪುಣ್ಯ ನನಗೆ ಟೋಕನ್ ನಂಬರ್ 4 ಸಿಕ್ತು, ಬೇಗನೆ ಬಂದೆ. ಇನ್ನೇನು ಸಿಕ್ತು ತೊಗೊಂಡ್ಬಿಟ್ಟು ಇನ್ನು BP ಮತ್ತು ವೇಟು ಅದೆಲ್ಲ ಚೆಕ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇನ್ನು ಕೂತ್ಕೊಂಡೆ. ಇನ್ನು ನರ್ಸ್ ಬಂದುಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಇಂಜೆಕ್ಷನ್ ಮಾಡೋಕ್ಕೆ ಹೋಗಿದ್ರು, ಅದಕ್ಕೆ ನಾವು ಸುಮ್ಮನೆ ಕೂತ್ಕೊಂಡು ವೇಟ್ ಮಾಡ್ತಾಯಿದ್ದೆ. ಇಲ್ಲಿ ಬಂದುಬಿಟ್ಟು ನಾನು ಹಿಂದ್ಗಡೆ ಬೋರ್ಡ್ ಇರೋದು ಅದೆಲ್ಲ ಕೂಡ ಇಷ್ಟಕ್ಕೆ ಇಷ್ಟು ಆಗುತ್ತೆ, ಆಪ್ರೇಷನ್ಗೆ ಇಷ್ಟು ಅಮೌಂಟ್ ಆಗುತ್ತೆ, ಮತ್ತು ಪ್ರತಿಯೊಂದಕ್ಕೂ ಸರ್ಜರಿಗೆ ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟೋಟಲ್ ಅಮೌಂಟ್ ಎಲ್ಲ ಕೂಡ ಅದರಲ್ಲೇ ಬರೆದಿದ್ದಾರೆ. ಇನ್ನು ಫೈನಲಿ ನಾನು ಮುಗಿಸ್ಕೊಂಡು ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದೆ, ಮತ್ತು ವೇಟು BP ಎಲ್ಲ ಚೆಕ್ ಮಾಡಿಸಿ ಮೇಡಮನ್ನೆಲ್ಲ ನೋಡಿಬಿಟ್ಟು ಅವ್ರ ಹತ್ರ ಚೆನ್ನಾಗಿ ಮಾತಾಡಿ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ಸು ಹೋಗ್ತಾಯಿದ್ದೀನಿ. ರೋಜಾ ಬಂದಿದ್ಲು. ರೋಜಾ ಲೇಟ್ ಆಯಿತು ಬರೋದು. ಅವಳು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಚಿತ್ರನಾಯಕನಹಳ್ಳಿಯಿಂದ ಮುಗಿಸ್ಕೊಂಡು ಅವಳು ತುಂಬ ಲೇಟ್ ಆಯಿತು ಬರೋಷ್ಟೊತ್ತಿಗೆ. ನಾನು ಎಲ್ಲ ಮುಗ್ದಿತ್ತು. ಇನ್ನು ಹೋಗ್ಬಿಟ್ಟು ಮೇಡಮ್ಗೆ ಬ್ಲಡ್ ರಿಪೋರ್ಟ್ ಎಲ್ಲ ತೋರಿಸ್ಬಿಟ್ಟು ಇನ್ನು ವಾಪಸ್ಸು ಬರ್ತಾಯಿದ್ದೀವಿ. ಇನ್ನು ಬರೋಷ್ಟರಲ್ಲಿ ನನಗೆ ಪಾಸ್ಪೋರ್ಟೇ ಇರಲಿಲ್ಲ, ಒಂದೇ ಒಂದಿತ್ತು. ಅದು ತಾಯಿ ಕಾರ್ಡ್ಗೆ ಹಚ್ಚಿದ್ದೆ, ತಾಯಿ ಕಾರ್ಡ್ಗೆ ಇದು ಹಾಕ್ಬೇಕಲ್ವ, ಅದಕ್ಕೊಂದು ಹಾಕಿದ್ದೆ. ಇನ್ನು ನನಗೆ ಪಾಸ್ಪೋರ್ಟ್ ಬೇಕಾಗಿತ್ತು. ಇವಾಗ SRI ಅದೆಲ್ಲ ಬಿಟ್ಟಿದ್ದಾರಲ್ವ ವೋಟರ್ ಲಿಸ್ಟ್, ಅದಕ್ಕೆಲ್ಲನೂ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದಕ್ಕೆ ಬೇಕು ಅಂತ ಹೇಳಿದರು, ನನ್ನ ಹತ್ರ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಬಂದಿದ್ದೀವಲ್ವ, ಇದು ಒಂದು ಕೆಲಸ ಮುಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ತಿರುಮಲ ಸ್ಟುಡಿಯೋ ಅಂತ ಇದೆ ಚಳ್ಳಕೆರೆಯಲ್ಲಿ, ಅಲ್ಲಿಗೆ ಬಂದ್ವಿ. ನಾನು ಯಾವಾಗಾದರೂ ಆಗಲಿ ಇಲ್ಲೇ ನಾನು ಪಾಸ್ಪೋರ್ಟ್ ತೆಗ್ಸೋದು. ಇಲ್ಲಿದ್ರಂತೂ ಇಲ್ಲಿಗೆ ಬರ್ತೀನಿ. ಇನ್ನು ಬೇರೆ ಕಡೆ ಹೋಗೋಣ ತೆಗ್ಸಿದ್ರೆ ಇನ್ನು ಗೊತ್ತಿಲ್ಲ, ಎಲ್ಲೋ ಯಾವ್ದು ಕಾಣಿಸುತ್ತೆ ಕಣ್ಣಿಗೆ ಆ ಸ್ಟುಡಿಯೋಗೆ ಹೋಗಿ ತೆಗೆಸ್ಕೊಬರೋದು. ಇಲ್ಲಂತೂ ಮುದ್ದಾಗಿ ಫೋಟೋಗಳೆಲ್ಲ ಇದ್ದು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾನೆ ಗುಂಡ, ಫುಲ್ ಕ್ಯೂಟಾಗಿದ್ದಾನೆ. ಇನ್ನು ಮಕ್ಕಳ ಫೋಟೋ ಮತ್ತು ದೊಡ್ಡವ್ರ ಫೋಟೋ ಎಲ್ಲ ಕೂಡ ಹಾಕಿದ್ರು ಚೆನ್ನಾಗಿ ಎಲ್ಲ ಇದು ಮಾಡಿಬಿಟ್ಟು. ಇನ್ನು ಫೋಟೋ ತೆಗೆಸ್ಕೊಂಬಿಟ್ಟು ಅವ್ರು ತೊಳಿತಾ ಇದ್ರು. ಇನ್ನು ಅಷ್ಟರೊಳಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಇನ್ನು ಸೀದಾ ರೋಜ ನಿನ್ನ ಬಸ್ ಹತ್ಸಿ ಬರ್ತೀನಿ ಬಾ ಅಂತ ಹೇಳ್ಬಿಟ್ಟು ನನ್ನ ಜೊತೆಗೆ ಬಂದು, ಅಲ್ಲಿ ಮಾರ್ಕೆಟ್ ಇದೆ, ಚಳ್ಳಕೆರೆ ಮಾರ್ಕೆಟು. ಇನ್ನು ನನಗೆ ಟೊಮೊಟೊ ಇಲ್ಲ ಅಂತ ಹೇಳಿದ್ನಲ್ವ, ಇನ್ನು ಟೊಮೊಟೊ ಬೇಕಾಗಿತ್ತು. ಅದಕ್ಕೆ ತುಂಬ ಚೆನ್ನಾಗಿತ್ತು ಟೊಮೊಟೊ, 20 ರೂಪಾಯಿ kg. ಬಿಡು ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ನಾನು ಮೊನ್ನೆ ಎಲ್ಲ 80 ರೂಪಾಯಿ 70 ರೂಪಾಯಿ ತೊಗೊಂಡಿದ್ದೆ. ಚೆನ್ನಾಗಿದ್ದು ಟೊಮೊಟೊ ಕೂಡ ಫ್ರೆಶ್ ಆಗಿದ್ದು, ಮತ್ತು ಫುಲ್ ಹಣ್ಣಾಗಿರಲಿಲ್ಲ, ಸ್ವಲ್ಪ ಕಾಯಿ ಅಂತವು. ನಮ್ಮ ರೋಜ ಚೆನ್ನಾಗಿ ಆರಿಸ್ತಾಳೆ, ಅದಕ್ಕೆ ಒಂದು 3 kg ಅಷ್ಟು ಆರಿಸ್ಬಿಟ್ಟು ರೋಜ ಮತ್ತೆ ಆಗಲಲ್ಲ ಇನ್ನೇನು ತಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬರ್ತೇವೆ ಸುಮಾರು ದಿನ ಅಂತ ಹೇಳ್ಬಿಟ್ಟು ಇನ್ನು ಅವಳೇನೆ ಆರಿಸ್ತಾ ಇದ್ದಾಳೆ. ಇನ್ನು ಒಂದು 3 kg ಟೊಮೊಟೊ ಮತ್ತು ಒಂದು 1/4 kg ಅಷ್ಟು ಹಸಿರು ಮೆಣಸಿನ್ಕಾಯಿ ಮತ್ತು ಸೊಪ್ಪು. ಇಲ್ಲೆಲ್ಲ ಕೂಡ 10 ರೂಪಾಯಿ ಕಟ್ ಮಾಡ್ತಾ ಇದ್ದಾರೆ ಸದ್ಯ. ಅಲ್ಲಿ ಮಾರ್ಕೆಟಲ್ಲಂತೂ 5 ರೂಪಾಯಿ ಕಟ್ಟಿತ್ತು.
ಒಂದು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮತ್ತು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡು ಇನ್ನು ಡೈರೆಕ್ಟಾಗಿ ನನಗೆ ಬಸ್ ಹತ್ಸ್ಬಿಟ್ಟು ಇನ್ನು ರೋಜಾ ಅವಳು ಕೂಡ ಹೋಗ್ತೀನಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಊರ ಕಡೆ ಹೊರಟಳು. ಇನ್ನು ನಾನು ಬಸ್ ಇತ್ತಲ್ಲೋ ಇನ್ನು ಕೂತ್ಕೊಂಡಿದ್ದೀನಿ. ಇದು ಅಷ್ಟೇ ಡೈರೆಕ್ಟಾಗಿ ಹಿರಿಯೂರಿಗೆ ಎಲ್ಲೂ ಕೂಡ ಸ್ಟಾಪ್ ಇರಲಿಲ್ಲ. ಅಂದರೆ ಇದು ಬೆಂಗಳೂರು ಗಾಡಿ, ಸ್ಟಾಪ್ ಕೊಡೋದಿಲ್ಲ ಅಂತ ಹೇಳಿದ್ರು. ನನಗೂ ಅದೇ ಬೇಕಾಗಿತ್ತು, ಬೇಗ ಹೋಗಿ ಮನೆ ಸೇರಿಕೊಂಡ್ರೆ ಸಾಕು ಅಂತ ಹೇಳಿ ಇನ್ನು ಸಿಕ್ತು, ಕೂತ್ಕೊಂಡಿದ್ದೀನಿ. ಇನ್ನು ಫುಲ್ಲು ಸುಸ್ತಾಗಿಬಿಟ್ಟಿದೆ ನನಗಾಗ್ಲೇನು. ಬ್ರೆಡ್ ಬೇರೆ ತೊಗೊಬಿಟ್ರು. ಇನ್ನು ಥೈರಾಯ್ಡ್ದು ಅದೆಲ್ಲ ಕೂಡ ಅದರಲ್ಲೇ ರಿಪೋರ್ಟು ಮಾಡಿದ್ರು. ಅದೆಲ್ಲ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಏನಾಯಿತು ಎತ್ತ ಅಂತ ಹೇಳಿಬಿಟ್ಟು. ಹಾಯ್ ಫ್ರೆಂಡ್ಸ್, ಈಗ ಟೈಮು 7:30 ಆಗ್ತಾಯಿದೆ ನೋಡಿ. ಇನ್ನು ಬಂದ ತಕ್ಷಣವೇ ಬಂದಿದ್ದೆ ಲೇಟ್ ಆಯಿತು. ಇನ್ನು ಬಂದ ತಕ್ಷಣ ಅಡುಗೆ ಕೆಲಸ ಅದು ಇದು ಸ್ಟಾರ್ಟ್ ಮಾಡಿ ಇವಾಗ ಮತ್ತೆ ಏನು ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಫುಲ್ಲು ಸುಸ್ತಾಗ್ಬಿಟ್ಟಿದೆ, ಸುಮ್ಮನೆ ಕೋಲ್ಡ್ ಬೇರೆ ಆಗಿಬಿಟ್ಟಿದೆ ಅದ್ರ ಜೊತೆಗೆ. ಮತ್ತು ಇವತ್ತು ಫುಲ್ಲು ಕೂಡ ಜರ್ನಿ ಆಗಿಬಿಡ್ತು. ಹಂಗಾಗಿ ಸಖತ್ತು ಸುಸ್ತಾಗ್ಬಿಟ್ಟಿದೆ ಬಿಡಿ, ಹೇಳೋಕ್ಕಾಗ್ತಾ ಇಲ್ಲ. ಎಷ್ಟೊತ್ತಿಗೆ ಮಲಗಿಬಿಡೋಣ ಅನ್ನೋ ಅಷ್ಟು ನನಗೆ ಇದಾಗ್ತಾಯಿದೆ. ಇನ್ನು ಬೆಳಗ್ಗೆ ಸ್ವಲ್ಪ ಪುಳಿಯೋಗರೆ ಮಾಡೋಗಿದ್ನಲ್ಲ ನಮ್ಮ ಮನೆಯವ್ರಿಗೆ, ಅವ್ರಿಗೆ ಊಟನೇ ಮಾಡಿಲ್ಲ ಅವರು ಸರಿಯಾಗಿ. ಹಂಗಾಗಿ ಬಂದ ತಕ್ಷಣ ಸೊಪ್ಪು ಸಾರು ಮಾಡಿ ಮುದ್ದೆ ಮಾಡಿದ್ದೀನಿ ನೋಡಿ. ಇಲ್ಲಿ ಸೊಪ್ಪು ತಂದಿತ್ತಲ್ವ, ಮತ್ತು ಬೇಳೆ ಟೊಮೊಟೊ ಸೊಪ್ಪೆಲ್ಲ ಹಾಕ್ಬಿಟ್ಟು ಇನ್ನು ಮಸ್ಕಾಯಿ ಎಲ್ಲ ಮಾಡಿಬಿಟ್ಟು ಬಿಸಿ ಮುದ್ದೆ ಮಾಡಿಕೊಟ್ಟೆ. ಇವಾಗ ನಮ್ಮ ಮನೆಯವರು ನಿನಗೆ ಊಟ ಮಾಡಿ ಹಿಂಗೆ ಹೊರಗಡೆ ಹೋಗಿದ್ರು. ಅವ್ರಿಗೂ ಕೂಡ ಹುಷಾರಿಲ್ಲ ಪಾಪ, ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ, ನನಗೂ ಕೋಲ್ಡ್ ಆಗಿದೆ. ಸದ್ಯಕ್ಕೆ ಇವನೊಂದು ಚೆನ್ನಾಗಿದ್ದಾನೆ, ಅದಕ್ಕೆ ಸ್ವಲ್ಪ ದೂರ ಇದ್ದೀವಿ, ಹತ್ರ ಕೂಡ ಬಿಡಿಸ್ಕೊಂತ ಇಲ್ಲ. ಈ ನೆಗಡಿ ಅನ್ನೋದು ಭಾಳ ಇದು, ಒಂದು ಸತಿ ಇದಾಗ್ಬಿಡ್ತಂದರೆ ತುಂಬ ಕಷ್ಟ. ಫುಲ್ಲು ಅಗ್ರ ಎಲ್ಲ ಒಯ್ದು ಹಾಕ್ಬಿಟ್ಟಿದೆ ನನಗಂತೂ. ಫುಲ್ಲು ಓವರ್ ಹೀಟಲ್ಲಿ ಇದ್ದೀನಿ ಅನಿಸುತ್ತೆ. ಇನ್ನು ನನಗೇನು ಕೂಡ ಇವತ್ತು ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಇನ್ನು ಹೋಗಿದ್ದು ಬಂದಿದ್ದೇ ಆಯ್ತು ಅಷ್ಟೇ. ನೆಕ್ಸ್ಟ್ ನಾಳೆ ವ್ಲಾಗಲ್ಲೂ ಶೇರ್ ಮಾಡ್ಕೊಳ್ತೀನಿ. ಇನ್ನು ಅಲ್ಲಿ ಹೋದಾಗ ಸ್ಕ್ಯಾನಿಂಗ್ ಆಯಿತಾ ಇಲ್ವಾ, ಮೇಡಮ್ ಏನಂದರು ಮತ್ತು ರಿಪೋರ್ಟಲ್ಲಿ ಏನು ಬಂತು ಅಂತೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗಂತೂ ಏನೂ ಕೂಡ ವಿಡಿಯೋನೇ ಮಾಡಿಲ್ಲ, ಹೇಳ್ಬೇಕಂದ್ರೆ. ಮಾಡಿದರೆ ಅಟ್ಲೀಸ್ಟ್ ಶೇರ್ ಮಾಡ್ಕೋಬೋದಾಗಿತ್ತು, ಅದಕ್ಕೆ ಮಾಡಿಲ್ಲ. ಇನ್ನು ನಮ್ಮ ಮನೆಯವ್ರದ್ದು ಊಟ ಆಯಿತು. ಇವನಿಗೆ ಊಟ ಮಾಡಿಸ್ತಾ ಇದ್ದೀನಿ, ಮುದ್ದೆ, ಬಿಸಿ ಮುದ್ದೆ ಮತ್ತು ಸೊಪ್ಪು ಸಾರು ಮಾಡಿದ್ದೀನಲ್ವ, ಊಟ ಮಾಡಿಸ್ತಾ ಇದ್ದೀನಿ. ಇವ್ನಿಗೆ ಊಟ ಮಾಡಿಸ್ಬಿಟ್ಟು ಫಸ್ಟ್ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ನಾನು ಊಟ ಮಾಡ್ತೀನಿ. ಫುಲ್ಲು ಸೆಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಆಗಿಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾ ಇರಿ. ಮತ್ತು ಯಾರಾದರೂ ಹೊಸ್ತೆ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಆದಷ್ಟು ಫುಲ್ಲು ವೀಡಿಯೋ ನೋಡಿ. ಒಂದು ದಿನ ಗ್ಯಾಪೇ ಆಯಿತು, ನಾನು ವೀಡಿಯೋನೇ ಹಾಕಲಿಲ್ಲ. ವೀಡಿಯೋ ಎಲ್ಲ ಮಾಡಿಟ್ಕೊಂಡಿದ್ದೀನಿ, ಬಟ್ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ಹಾಕಿಲ್ಲ. ಮತ್ತು ಮಂಗಳಗೌರಿ ಸಿಸ್ಟರ್ ಕೂಡ ಕಮೆಂಟ್ ಮಾಡಿದರು, ವೀಡಿಯೋನೇ ಹಾಕಿಲ್ಲಲ್ಲ ಸಿಸ್ಟರ್ ಅಂತ ಹೇಳ್ಬಿಟ್ಟು. ಈಗ ನೋಡಿ, ಇದರಿಂದನೇ ನನಗೆ ಹಾಕೋಕ್ಕಾಗಲಿಲ್ಲ. ಎಡಿಟ್ ಮಾಡೋದು, ವಾಯ್ಸ್ ಓವರ್ ಕೊಡೋದು, ಏನಾದರೂ ಒಂದು ಸ್ವಲ್ಪ ನನಗೆ ಇದು ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ ಬಿಡಿ. ಇನ್ನು ನಾಳೆಯಿಂದ ಆದಷ್ಟು ಸ್ವಲ್ಪ ಮಾಡ್ಕೋಬೇಕು. ಮತ್ತು ಫುಲ್ ರೆಸ್ಟಲ್ಲಿರಬೇಕು ನಾನು, ಆದಷ್ಟು ರೆಸ್ಟ್ ಮಾಡಬೇಕು. ಫುಲ್ಲು ವೀಕ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಆದಷ್ಟು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಬಿಟ್ಟು ರೆಸ್ಟ್ ಮಾಡೋಣ ಅಂತ. ಈ ಕೋಲ್ಡ್ ಒಂದು ಮೇಲಾದರೆ ಅದೇ ಒಂದು ದೊಡ್ಡ ರೆಸ್ಟ್ ಅನಿಸುತ್ತೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿಬಿಟ್ಟಿದೆ ಬಿಡಿ. ಅಸಲು ಕಿವಿನೇ ಕೇಳಲ್ಲ. ನಮ್ಮ ಮನೆಯವರು ಏನು ಹೇಳ್ತಾರೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ನಾನು ನಮ್ಮ ಮನೆಯವ್ರಿಗೆ ಏನು ಹೇಳ್ತೀನಿ ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗ್ತಿಲ್ಲ. ಆ ಥರ ಕಿವಿ ದವಾಕೋಬಿಟ್ಟಿದ್ದಾವೆ ಇಬ್ರಿಗೂ ಕೂಡ. ಅಷ್ಟು ಇದು ಸಾಯಂಕಾಲ ಬಂದಿದ್ದೀನಿ, ಇಬ್ಬರು ಮಾತಾಡ್ತಾ ಇದ್ದೀವಿ. ನಾನು ಏನು ಮಾತಾಡ್ತೀನಿ ಅಂತ ಅವ್ರಿಗೂ ಅರ್ಥ ಆಗ್ತಿಲ್ಲ, ಅವ್ರು ನನಗೆ ಏನು ಕೇಳ್ತಾ ಇದ್ದಾರೆ ಅಂತ ನನಗೂ ಅರ್ಥ ಆಗ್ತಾಯಿಲ್ಲ. ಆ ಥರ ಆಗಿಬಿಟ್ಟಿತ್ತು. ಕಗುಂಡ ಬೇಗ ಊಟ ಮಾಡೋ ಟೈಮ್ ಆಗಿಬಿಟ್ಟಿದೆ, ಫುಲ್ಲು ಕತ್ಲಾಗ್ಬಿಟ್ಟಿದೆ. ಇಷ್ಟೊತ್ತಿಗೆ ಹೋಗ್ಬೇಕಿತ್ತು, ಸ್ವಲ್ಪ ಅಡುಗೆಯಿಂದಲೇ ಲೇಟ್ ಆಯಿತು ನೋಡಿ. ಜಾನಕ ನೀಟಾಗಿ ತಿನ್ನ, ಹಂಗೆ ಮಾಡಬಾರ್ದು. ನಾನು ಹೋಯ್ತೀನಿ ನೋಡು, ಊಟ ನೀಟಾಗಿ ಮಾಡಬೇಕು. ಹಂಗಾಗಿ ಟೈಮ್ ಕೂಡ ಆಗಿಬಿಟ್ಟಿದೆ, ಆಗಲಿನ 7:30. ಇನ್ನು ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟ್ ಊಟ ಮಾಡ್ಕೊಂಡು ಹೋಗಿ ಮಲ್ಕೊಂಡ್ಬಿಡ್ತೀನಿ. ಮತ್ತು ಬೆಳಗ್ಗೆ ನೋಡ್ಕೊಳ್ಳೋಣ ಕೆಲಸ, ಪಾತ್ರೆ ಎಲ್ಲ ಕೂಡ ಹೋಗೋಣ. ಪಾತ್ರೆ ಎಲ್ಲ ಒಂದು ರಾಶಿ ಇದಾವೆ, ಎಲ್ಲ ಕೂಡ ಹೊರಗಡೆ ಇಟ್ಬಿಟ್ಟಿದ್ದೀನಿ. ಬೆಳಗ್ಗೆ ಬಂದ ತಕ್ಷಣ ಎಲ್ಲ ಮಾಡ್ಕೊತೀನಿ. ಫಸ್ಟ್ ರೆಸ್ಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್.